ಸ್ನೇಹಿತರೆ, ನಾನು ನಿಂತಿರುವಂಥ ಈ ಸ್ಥಳದಲ್ಲಿ ಧ್ರುವ ಎಂಬ ರಾಷ್ಟ್ರಕೂಟರ ದೊರೆ ಒಂದು ದೊಡ್ಡ ಕೆರೆಯನ್ನು ನಿರ್ಮಿಸುತ್ತಾನೆ. ಆ ಕೆರೆಯು ನೀರು ತುಂಬಿದಾಗ ಒಳ್ಳೆಯ ಸಮುದ್ರದಂತೆ ಕಾಣಿಸುತ್ತಿರುತ್ತದೆ. ಹಾಗಾಗಿ ಅದನ್ನು ಧ್ರುವ ಸಮುದ್ರ ಎಂದು ಕರೆಯಲಾಗುತ್ತದೆ. ಹಾಗೆ ನಿಧಾನಕ್ಕೆ ಧ್ರುವ ಸಮುದ್ರ ದೋರ ಸಮುದ್ರವಾಗಿ ಮಾರ್ಪಡುತ್ತದೆ. ಹೆಸರು ಕಾಲಾಂತರದಲ್ಲಿ ಧ್ರುವ ಸಮುದ್ರ ದೋರ ಸಮುದ್ರವಾಗುತ್ತದೆ. ನಂತರ ಈ ಪ್ರಾಂತ್ಯದಲ್ಲಿ ರಾಷ್ಟ್ರಕೂಟರ ಆಡಳಿತವು ನಶಿಸಿ ಹೋಗಿ ಹೊಯ್ಸಳರ ಆಡಳಿತ ಶುರುವಾಗುತ್ತದೆ. ಹೊಯ್ಸಳರು ಈ ಪ್ರದೇಶವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಹೊಯ್ಸಳರು ಆ ಕೆರೆಯನ್ನು ದ್ವಾರ ಸಮುದ್ರ ಎಂದು ಕರೆಯುತ್ತಾರೆ. ದ್ವಾರ ಸಮುದ್ರ ಹೆಸರು ನೀವು ಕೇಳಿದ್ದೀರಾ. ದ್ವಾರ ಸಮುದ್ರ ಬಂದು ಹೊಯ್ಸಳರ ರಾಜಧಾನಿ. ಹೊಯ್ಸಳರು ಕರ್ನಾಟಕದಲ್ಲಿ ಸುಮಾರು 92 ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ. ಆ 92 ದೇವಸ್ಥಾನಗಳಲ್ಲಿ ಮುಖ್ಯವಾದದ್ದು 3: ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರ. ಬೇಲೂರು ಮತ್ತು ಸೋಮನಾಥಪುರದ ವಿಡಿಯೋಗಳನ್ನು ನಾನು ಈಗಾಗಲೇ ಮಾಡಿದ್ದೇನೆ. ನನ್ನ ಚಾನಲ್ಗೆ ಹೋಗಿ ನೀವು ನೋಡಬಹುದು. ಇಲ್ಲಾಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಬೇಲೂರು ಮತ್ತು ಸೋಮನಾಥಪುರದ ವಿಡಿಯೋ ಲಿಂಕ್ ಹಾಕಿರ್ತೇನೆ. ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನೋಡಬಹುದು. ನಿಮಗೆ ಹಿಂದೆ ಕಾಣ್ತಾ ಇರೋವಂಥದ್ದೇ ಆ ದ್ವಾರ ಸಮುದ್ರ ಕೆರೆ. ಹೊಯ್ಸಳರ ರಾಜಧಾನಿಯ ದ್ವಾರದಲ್ಲೇ ಈ ಕೆರೆಯು ಇದ್ದಿದ್ದರಿಂದ ಹೊಯ್ಸಳರು ಇದನ್ನು ದ್ವಾರ ಸಮುದ್ರ ಎಂದು ಕರೆಯುತ್ತಾರೆ. ಕೆರೆ ನೋಡಿ ತುಂಬ ವಿಶಾಲವಾಗಿದೆ. ಆದರೂ ಕೆರೆ ತುಂಬ ನೀರಿಲ್ಲ. ನೀರಿನ್ನೂ ತುಂಬಿದಾಗ ಇನ್ನೂ ದೊಡ್ಡದಾಗಿ ಸಮುದ್ರದಂತೆ ಕಾಣಿಸುತ್ತಂತೆ. ಈ ಕೆರೆ ಸುಮಾರು 800 ಎಕರೆಗಳಷ್ಟು ಇದೆಯಂತೆ. ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಾ, ಎಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ನಾನು ಹಳೇಬೀಡಲ್ಲಿದ್ದೀನಿ. ಹಳೇಬೀಡು ದೇವಸ್ಥಾನ ನಿಮಗೆ ತೋರ್ಸೋಕ್ಕೆ ಅಂತ ಹಳೇಬೀಡಿಗೆ ಬಂದಿದ್ದೀನಿ. ಬನ್ನಿ ಹೋಗೋಣಂತೆ, ದೇವಸ್ಥಾನ ನೋಡ್ಕೊಂಬರೋಣ. ಇದು ಸೌತ್ ಎಂಟ್ರೆನ್ಸ್. ಇದು ದೇವಸ್ಥಾನದ್ದು ರಾಯಲ್ ಎಂಟ್ರೆನ್ಸ್. ಇದು ಅಂದರೆ ಹೊಯ್ಸಳರ ರಾಜರು ಈ ಒಂದು ದಾರಿಯಿಂದನೇ, ದಕ್ಷಿಣದ ಕಡೆಯಿಂದನೇ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾಯಿದ್ರು. ಎಂಟ್ರಿನಲ್ಲಿ ನೀವು ವಿನಾಯಕನನ್ನು ನೋಡಬಹುದು ಎಡಭಾಗದಲ್ಲಿ. ಬಲಭಾಗದಲ್ಲಿ ಹೊಯ್ಸಳರ ಲಾಂಛನವನ್ನು ನೋಡಬಹುದು. ಹೊಯ್ಸಳರ ಲಾಂಛನ ಸಳ, ಹುಲಿಯನ್ನು ಕೊಲ್ಲುತ್ತಿರುವಂತಹ ಲಾಂಛನ. ಹೊಯ್ಸಳರ ಇತಿಹಾಸ ನಿಮಗೆ ಗೊತ್ತಿದೆಯಾ? ಸುಮಾರು ಶತಮಾನಗಳ ಕೆಳಗೆ ಗುರುಕುಲದಲ್ಲಿ ಗುರುಗಳು ಪಾಠವನ್ನು ಮಾಡುತ್ತಿರುವಾಗ ಸಡನ್ನಾಗಿ ಅಲ್ಲೊಂದು ಹುಲಿ ಬಂದುಬಿಡುತ್ತೆ. ಆ ಹುಲಿ ಬಂದಾಗ ಗುರುಗಳು ಸಳ ಎಂಬ ಒಂದು ವಿದ್ಯಾರ್ಥಿಗೆ ಹೊಯ್ಸಳ ಎಂದು ಆಜ್ಞೆಯನ್ನು ಮಾಡುತ್ತಾರೆ. ಅಂದರೆ ಹುಲಿಯನ್ನು ಹೋಗಿ ಹೊಡಿ ಅಂತ ಹೇಳ್ತಾರೆ. ಸಳ ಎಂಬ ವಿದ್ಯಾರ್ಥಿ ಹಿಂದೆ ಮುಂದೆ ಯೋಚನೆ ಮಾಡಿದೆ ತಕ್ಷಣ ಹುಲಿ ಮೇಲೆ ಅಟ್ಯಾಕ್ ಮಾಡಿ ಆ ಹುಲಿನ ಹೊಡೆದು ಸಾಯಿಸಾಕ್ತಾನೆ. ನಂತರ ಅವನೊಂದು ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ. ಆ ಒಂದು ಸಾಮ್ರಾಜ್ಯಕ್ಕೆ ಹೊಯ್ಸಳ ಡೈನಾಸಿಟಿ, ಹೊಯ್ಸಳ ಸಾಮ್ರಾಜ್ಯ ಎಂದು ಹೆಸರು ಬರುತ್ತದೆ. ನಂತರ ಅವನ ವಂಶಸ್ಥರೆಲ್ಲರೂ ಹೊಯ್ಸಳರು ಎಂದು ಹೆಸರುವಾಸಿಯಾಗುತ್ತಾರೆ. ಹೊಯ್ಸಳರು ಈ ಪ್ರಾಂತ್ಯದಲ್ಲಿ ಸುಮಾರು 1026ನೇ ಇಸ್ವಿಯಿಂದ 1343ನೇ ಇಸ್ವಿಯವರೆಗೂ ಆಳ್ವಿಕೆ ನಡೆಸುತ್ತಾರೆ. ಅವರಲ್ಲಿ ಹೆಸರುವಾಸಿಯಾದಂಥ ರಾಜ ವಿಷ್ಣುವರ್ಧನ. ವಿಷ್ಣುವರ್ಧನನ ಧರ್ಮಪತ್ನಿ ಶಾಂತಲೆ. ಈ ದೇವಸ್ಥಾನವನ್ನು ವಿಷ್ಣುವರ್ಧನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಕೇತುಮಲ್ಲ ಎಂಬವರು ಈ ದೇವಸ್ಥಾನವನ್ನು ಕಟ್ಟಿಸುತ್ತಾರೆ. ಅವರು ಈ ದೇವಸ್ಥಾನವನ್ನು ರಾಜ ವಿಷ್ಣುವರ್ಧನ ಮತ್ತು ಅವರ ಧರ್ಮಪತ್ನಿ ಶಾಂತಿಯ ನೆನಪಿಗಾಗಿ ಕಟ್ಟಿಸುತ್ತಾರೆ. ಇದು ಜೋಡಿ ದೇವಸ್ಥಾನ. ದೇವಸ್ಥಾನದ ನಕ್ಷೆ ನೋಡಿ ಈ ಥರ ಇದೆ. ಹೊಯ್ಸಳರು 5 ಶೈಲಿಯಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. 5 ಶೈಲಿ ಏನಪ್ಪ ಅಂದರೆ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ ಮತ್ತು ಪಂಚಕೂಟ. ಏಕಕೂಟ ಅಂದರೆ ಸಿಂಗಲ್ ಗರ್ಭಗುಡಿ, ಒಂದು ಗರ್ಭಗುಡಿ ಇರುತ್ತೆ. ದ್ವಿಕೂಟದಲ್ಲಿ 2 ಗರ್ಭಗುಡಿ, ತ್ರಿಕೂಟ, ಚತುಷ್ಕೂಟ, ಪಂಚಕೂಟ 3, 4, 5 ಗರ್ಭಗುಡಿಗಳಿರ್ತವೆ. ಈ ಹಳೇಬೀಡಿನ ದೇವಸ್ಥಾನ ದ್ವಿಕೂಟ ಅಂದರೆ 2 ಗರ್ಭಗುಡಿ ಇದೆ. ಬೇಲೂರದು ಏಕಕೂಟ, ಸೋಮನಾಥಪುರದ್ದು ತ್ರಿಕೂಟ. ಹೊಯ್ಸಳರ ಎಲ್ಲ ದೇವಸ್ಥಾನಗಳು ಒಂದು ನಕ್ಷತ್ರಾಕಾರದ ಒಂದು ಸ್ಟೇಜ್ ಮೇಲೆ ಕಟ್ತಾರೆ. ಈ ದೇವಸ್ಥಾನದ ಈ ನಕ್ಷತ್ರಾಕಾರದ ಸ್ಟೇಜ್ಗೆ 64 ಕಾರ್ನರ್ಗಳಿದ್ದಾವೆ. ದ್ವಿಕೂಟ ಆದ್ದರಿಂದ 64 ಕಾರ್ನರು. ಬೇಲೂರಿನ ದೇವಸ್ಥಾನದ ಒಂದು ಸ್ಟೇಜ್ಗೆ 32 ಕಾರ್ನರ್ ಇದೆ. ಅದು ಏಕಕೂಟ ದೇವಸ್ಥಾನ. ದೇವಸ್ಥಾನವನ್ನೆಲ್ಲ ಬಳಪದ ಕಲ್ಲಿಂದ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದಂತಹ ಅತ್ಯಂತ ಅಪರೂಪದ, ಅದ್ಭುತವಾದ, ಸುಂದರವಾದ ಶಿಲ್ಪಕಲೆಯನ್ನು ನೀವು ನೋಡಬಹುದು. 12ನೇ ಶತಮಾನದಲ್ಲಿ ಅಂದರೆ ಸುಮಾರು 900 ವರ್ಷಗಳ ಹಿಂದೆ ಆ ಶಿಲ್ಪಿಗಳು ಇಂಥ ಒಂದು ಅದ್ಭುತವಾದ ಶಿಲ್ಪಕಲೆಯನ್ನು ಹೇಗೆ ಮಾಡಿದ್ರು ಎಂಬುದು ಉತ್ತರವೇ ಸಿಗದಂತಹ ಪ್ರಶ್ನೆ.
ಈ ದೇವಸ್ಥಾನವನ್ನು ಯಾವುದೇ ಸಿಮೆಂಟ್ ಮತ್ತು ಗಾರೆಯನ್ನು ಉಪಯೋಗಿಸದೆ ಕಟ್ಟಿದ್ದಾರೆ. ಸಾವಿರಾರು ಕಲ್ಲುಗಳನ್ನು ಬಿಡಿ ಬಿಡಿಯಾಗಿ ಕೆತ್ತನೆ ಮಾಡಿ ನಂತರ ಆ ಒಂದು ಬಿಡಿ ಭಾಗಗಳನ್ನು ಇಂಟರ್ಲಾಕಿಂಗ್ ಯೂಸ್ ಮಾಡಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅಂದರೆ ಇಡೀ ದೇವಸ್ಥಾನವನ್ನು ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಪುನಃ ಜೋಡಿಸ್ಬೋದು, ಆ ಒಂದು ಟೆಕ್ನಾಲಜಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. 900 ವರ್ಷಗಳ ಹಿಂದೆಯೇ ಇಂಥ ಒಂದು ಅದ್ಭುತವಾದ ಟೆಕ್ನಾಲಜಿ ಯೂಸ್ ಮಾಡಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟೊಂದು ರಿಚ್ ಆಗಿತ್ತು, ಎಂಥ ಒಂದು ಆಧುನಿಕತೆಯ ಟೆಕ್ನಾಲಜಿಯಿಂದ ಕೂಡಿತ್ತು ಅನ್ನುವುದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಪಾಶ್ಚಿಮಾತ್ಯ ದೇಶದಲ್ಲಿ ಜನಗಳಿನ್ನೂ ಕಾಡು ಜನಗಳಾಗಿ ಬದುಕ್ತಾ ಇರೋವಾಗಲೇ ನಮ್ಮ ದೇಶ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತು ಅಂತ ನನಗನ್ಸುತ್ತೆ. ಭಾರತ್ ವಾಸ್ ಎ ಡೆವಲಪ್ಡ್ ಕಂಟ್ರಿ ಮೆನಿ ಸೆಂಚುರೀಸ್ ಎಗೋ. ಈ ದೇವಸ್ಥಾನದಲ್ಲಿ 2 ಗರ್ಭಗುಡಿ ಇದೆ. 2 ಗರ್ಭಗುಡಿಯಲ್ಲೂ 2 ಶಿವಲಿಂಗ ಇದೆ. ಒಂದು ಹೊಯ್ಸಳೇಶ್ವರ, ಮತ್ತೊಂದು ಶಾಂತಲೇಶ್ವರ. ಇದು ಶಾಂತಲೇಶ್ವರ ದೇವಸ್ಥಾನದ ಮೈನ್ ಎಂಟ್ರೆನ್ಸು. ಈ ಒಂದು ಶಾಂತಲೇಶ್ವರ ದೇವಸ್ಥಾನದ ಮೈನ್ ಎಂಟ್ರೆನ್ಸ್ಗೆ ಒಂದು ನಂದಿ ಇದೆ. ನಮ್ಮ ದೇಶದಲ್ಲಿ ಸಾವಿರಾರು ನಂದಿಗಳಿದ್ದಾವೆ. ಅದರಲ್ಲಿ ಬಿಗ್ಗೆಸ್ಟ್ ಸೈಜಿಂದ ಮೆಜರ್ ಮಾಡ್ಕೊಂಬಂದರೆ ಈ ಶಾಂತಲೇಶ್ವರ ದೇವಸ್ಥಾನದ ಎದುರುಗಡೆ ಇರುವಂಥ ನಂದಿ ಸೈಜಲ್ಲಿ 7th ಪ್ಲೇಸಲ್ಲಿ ಬರುತ್ತೆ. ಆದರೆ ಅಲಂಕಾರದಲ್ಲಿ ಫಸ್ಟ್ ಪ್ಲೇಸಲ್ಲಿ ಬರುತ್ತೆ. ನಮ್ಮ ದೇಶದಲ್ಲೇ ಅತ್ಯಂತ ಸುಂದರವಾದ ನಂದಿ ಇದು. ಈ ನಂದಿಯ ಶೈನಿಂಗ್ ನೋಡಿ ಹೇಗಿದೆ, ಅದರ ಹೊಳಪು ಹೇಗಿದೆ ಅಂದರೆ ಹತ್ರ ಹೋದರೆ ನಮ್ಮ ಮುಖ ಮಿರರ್ ಥರ ನಮಗೆ ರಿಫ್ಲೆಕ್ಷನ್ ಕಾಣಿಸುತ್ತೆ. ಇದರ ಕತ್ತಲಿನ ಗಂಟೆಯ ಒಂದು ಸರಗಳ ಕೆತ್ತನೆ ನೋಡಿ ಎಷ್ಟೊಂದು ಸುಂದರವಾಗಿದೆ. ನಂದಿಯ ಸುತ್ತಲೂ ಲೇತ್ ಮಿಷಿನ್ ಟೆಕ್ನಾಲಜಿ ಯೂಸ್ ಮಾಡಿರುವಂಥ ಪಿಲ್ಲರ್ಗಳನ್ನು ನೋಡಬಹುದು. ಈ ನಂದಿ ನಂತರ ಆ ಕಡೆಗೆ ಹೊಯ್ಸಳೇಶ್ವರ ದೇವಸ್ಥಾನದ ಎದುರುಗಡೆಯೂ ಮತ್ತೊಂದು ನಂದಿ ಇದೆ. ಈ ನಂದಿ ಇಂಡಿಯಾದಲ್ಲಿ ಸೈಜಲ್ಲಿ 6ನೇ ಪ್ಲೇಸಲ್ಲಿ ಬರುತ್ತೆ. ಈ ನಂದಿಯು ಅತ್ಯಂತ ಅದ್ಭುತವಾದ ಕೆತ್ತನೆಯನ್ನು ಹೊಂದಿದೆ. ಆದರೆ ಹೊಳಪು ಶೈನಿಂಗು ಆ ಕಡೆ ಇರೋಷ್ಟು ನಂದಿಯಷ್ಟು ಶೈನಿಂಗ್ ಇಲ್ಲ ಇದು. ಇಲ್ಲಿ ಸಹ ನೀವು ಲೇತ್ ಟರ್ನ್ಡ್ ಪಿಲ್ಲರ್ಸ್ ನೋಡ್ಬೋದು. ಲೇತ್ ಮಿಷಿನ್ ಆ ಕಾಲದಲ್ಲಿ ಇತ್ತ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿರೋ ಪ್ರಶ್ನೆ ಅಲ್ವಾ? ಹೇಗೆ ಮಾಡಿರ್ಬೋದು ಈ ಪಿಲ್ಲರ್ಸ್ನ ಯೋಚನೆ ಮಾಡಿ. ಇದು ಹೊಯ್ಸಳೇಶ್ವರ ದೇವಸ್ಥಾನದ ಮೈನ್ ಎಂಟ್ರೆನ್ಸ್. ಇದು ಜೋಡಿ ದೇವಸ್ಥಾನ, ದ್ವಿಕೂಟ ದೇವಸ್ಥಾನ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲಿ ಆ ಕಡೆ ಒಂದು ದೇವಸ್ಥಾನ ಇದೆ. ಅಂದರೆ ಒಂದೇ ಪ್ಲಾಟ್ಫಾರ್ಮ್ ಮೇಲೆ 2 ದೇವಸ್ಥಾನ. 2 ದೇವಸ್ಥಾನಗಳು ಒಳಗಡೆಯಿಂದ ಹೊರಗಡೆಯಿಂದ ಇಂಟರ್ಕನೆಕ್ಟೆಡ್. ಈಗ ದೇವಸ್ಥಾನದ ಒಳಗಡೆ ಹೋಗೋಣಂತೆ ಬನ್ನಿ. ಈ ದೇವಸ್ಥಾನದಲ್ಲಿ ಒಟ್ಟು ಒಳಗಡೆ 108 ಪಿಲ್ಲರ್ಗಳಿದ್ದಾವೆ. ದೇವಸ್ಥಾನದ ಸೀಲಿಂಗ್ ನೋಡಬೇಕು ನೀವು. ಸೀಲಿಂಗಲ್ಲಿ ನೋಡಿ ಎಂಥ ಕಾರ್ವಿಂಗ್ ಮಾಡಿದ್ದಾರೆ, ಎಂಥ ಅದ್ಭುತವಾದ ಕಾರ್ವಿಂಗು. ಆದರೆ ಇದಕ್ಕಿಂತ ಅದ್ಭುತವಾದ ಸೀಲಿಂಗ್ ಇರೋದು ಸೋಮನಾಥಪುರ ದೇವಸ್ಥಾನದಲ್ಲಿ. ನೀವೊಂದು ಸಲ ಹೋಗಿ ಸೋಮನಾಥಪುರ ದೇವಸ್ಥಾನದ ವಿಡಿಯೋವನ್ನು ನೋಡಿ. ಈ ಒಂದು ದೇವಸ್ಥಾನದ ರೂಫಲ್ಲಿ ಮೇಲೆ ಕಾಣ್ತಿದ್ದಿಲ್ಲ ಶಿಲಾಬಾಲಿಕೆಯರು, 84 ಶಿಲಾಬಾಲಿಕೆಯರು ಇತ್ತಂತೆ. ಈಗ ಕೇವಲ 14 ಉಳಿದಿದೆಯಂತೆ. ಅದರಲ್ಲಿ 80 ಶಿಲಾಬಾಲಿಕೆಯರು ಎಲ್ಲೋಯ್ತಪ್ಪ ಅಂದರೆ ಲಂಡನ್ ಮ್ಯೂಸಿಯಮಲ್ಲಿ ಇದೆಯಂತೆ. ಬ್ರಿಟಿಷರು ಕದ್ದುಕೊಂಡೋಗಿ ಅಲ್ಲಿ ಇಟ್ಕೊಂಡಿದ್ದಾರೆ. ಈ ದೇವಸ್ಥಾನದಲ್ಲಿ ಒಳಗಡೆ ಒಟ್ಟು 108 ಕಂಬಗಳಿದ್ದಾವೆ. ಆದರೆ ಯಾವುದೇ ಕಂಬವೂ ಸೇಮ್ ಇಲ್ಲ, ಎಲ್ಲವೂ ಡಿಫ್ರೆಂಟ್ ಆಗಿದ್ದಾವೆ. ಮತ್ತೊಂದು ಅದ್ಭುತವಾದ ಸೀಲಿಂಗ್. ಈ ದೇವಸ್ಥಾನದಲ್ಲಿ ಕೆಳಗಡೆ ಆ ರೌಂಡ್ ಕಾಣಿಸ್ತಿದೆಯಲ್ಲ, ಅದನ್ನು ನವರಂಗ ಅಂತಾರೆ. ಗರ್ಭಗುಡಿಯ ಆ ಕಡೆ ಈ ಕಡೆ ಇರುವಂತಹ ದ್ವಾರಪಾಲಕ ವಿಗ್ರಹಗಳು. ಇದರ ಒಂದು ಕೆತ್ತನೆಯ ಸೂಕ್ಷ್ಮತೆಯನ್ನು ಗಮನಿಸಿ. ಕಿರೀಟದಲ್ಲಿ ಗಮನಿಸಿ, ಸಣ್ಣ ಸಣ್ಣ ತಲೆಬುರುಡೆಗಳಿದ್ದಾವೆ. ಅದರ ಒಳಗಡೆ ಟೊಳ್ಳಾಗಿದೆ. ಇಷ್ಟೊಂದು ಚಿಕ್ಕ ಸೈಜಲ್ಲಿ ಒಳಗಡೆ ಟೊಳ್ಳು ಮಾಡಿ ಕೆತ್ತನೆ ಮಾಡಬೇಕು ಅಂದರೆ ಎಂಥ ಒಂದು ಅದ್ಭುತವಾದ ಟೆಕ್ನಾಲಜಿ ಅವರ ಬಳಿ ಇದ್ದಿರಬಹುದು. ನಾವು ಪೇಪರ್ ಮೇಲೆ ಸಹ ಇಂಥ ಒಂದು ಸೂಕ್ಷ್ಮವಾದ ಡ್ರಾಯಿಂಗ್ ಮಾಡೋದಕ್ಕೆ ಕಷ್ಟ ಇದೆ. ಕಲ್ಲಲ್ಲಿ ಇಂಥ ಒಂದು ಅದ್ಭುತವಾದ ಶಿಲ್ಪಕಲೆಯನ್ನು ಮಾಡಿದ್ದಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಂಥ ಒಂದು ಅದ್ಭುತವಾದ ಟೆಕ್ನಾಲಜಿ ಇತ್ತು ನಮ್ಮ ದೇಶದಲ್ಲಿ ಅಂತ. ಒಳಗಡೆಗಿಂತ ಹೊರಗಡೆ ತುಂಬ ಅದ್ಭುತವಾದ ಶಿಲ್ಪಕಲೆಯನ್ನು ಹೊಂದಿದೆ ಈ ಹಳೇಬೀಡು ದೇವಸ್ಥಾನ. ದ್ವಾರಸಮುದ್ರ ಎಂಬ ಹೆಸರಿನ ಈ ಊರು ಹಳೇಬೀಡಾಗಿದ್ದು ಹೇಗಪ್ಪ ಅಂದರೆ 1121ನೇ ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಸುಮಾರು 190 ವರ್ಷಗಳ ಕಾಲ ಈ ದೇವಸ್ಥಾನವನ್ನು ಕಟ್ತಾರೆ. ನೂರಾರು ಶಿಲ್ಪಿಗಳು, ಅಮರಶಿಲ್ಪಿ ಜಕಣಾಚಾರ್ಯ ನೇತೃತ್ವದಲ್ಲಿ ಈ ದೇವಸ್ಥಾನವನ್ನು ಕಟ್ತಾರೆ. ಅಂದರೆ ಈ ದೇವಸ್ಥಾನ ಇನ್ನೇನು ಫಿನಿಷಿಂಗ್ ಸ್ಟೇಜಲ್ಲಿದೆ ಅಂದಾಗ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಪುರು ಈ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ ದೇವಸ್ಥಾನದ ಕೆಲವು ಶಿಲ್ಪಗಳನ್ನೆಲ್ಲ ಹಾಳು ಮಾಡಿ ಒಡೆದಾಕಿ ದೇವಸ್ಥಾನದಲ್ಲಿದ್ದಂತಹ ಚಿನ್ನ, ವಜ್ರ, ವೈಡೂರ್ಯಗಳೆಲ್ಲ ದೋಚಿಕೊಂಡು ಇಡೀ ದ್ವಾರ ಸಮುದ್ರವನ್ನೆಲ್ಲ ನಾಶ ಮಾಡಿ ಇಡೀ ಊರನ್ನು, ಅರಮನೆಯನ್ನು ಸೇರಿಸಿ ಹಾಳು ಮಾಡಿ ಹೋಗ್ತಾನೆ. ಆಮೇಲೆ ಸುಮಾರು ವರ್ಷಗಳ ಕಾಲ ಈ ಊರು ಹಾಳಾದ ಊರಾಗಿ ಇದ್ದೋಗುತ್ತೆ. ಹಾಗಾಗಿ ಈ ಬೀಡಿಗೆ ಹಾಳಾದ ಬೀಡು, ಹಳೆ ಬೀಡು ಎಂಬ ಹೆಸರು ಬರುತ್ತೆ. ಇಡೀ ದೇವಸ್ಥಾನವನ್ನು ಡೀಟೇಲ್ಡಾಗಿ ನೋಡಬೇಕು ಅಂದರೆ ಸುಮಾರು 2-3 ದಿವಸ ಬೇಕಾಗುತ್ತೆ. ಒಂದು ದಿವಸದಲ್ಲಿ ಸಹ ಪೂರ್ತಿ ದೇವಸ್ಥಾನವನ್ನು ಡೀಟೇಲ್ಡಾಗಿ ನೋಡೋಕ್ಕಾಗಲ್ಲ. ಅಂಥ ಒಂದು ಸುಂದರವಾದ, ಅದ್ಭುತವಾದ, ಇದನ್ನೆಲ್ಲ ಹೇಗೆ ಮಾಡಿದ್ರು ಅನ್ನಿಸುವಂತಹ ಒಂದು ಸುಂದರವಾದ ದೇವಸ್ಥಾನ ನಮ್ಮ ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ.
ಇದು ಹೊಯ್ಸಳೇಶ್ವರ ದೇವಸ್ಥಾನದ ಎಂಟ್ರನ್ಸ್. ಆ ಕಡೆ ಈ ಕಡೆ ಇರುವಂತಹ ದ್ವಾರಪಾಲಕರು ನಂದಿ ಮತ್ತು ಭೃಂಗಿ. ಆ ಒಂದು ಆಭರಣಗಳ ಕೆತ್ತನೆಯ ಸೂಕ್ಷ್ಮತೆಯನ್ನು ಗಮನಿಸಿ. ಬಂಗಾರದ ಆಭರಣದಲ್ಲೂ ಸಹ ಇಷ್ಟೊಂದು ಸೂಕ್ಷ್ಮವಾದ ಕೆತ್ತನೆ ಮಾಡೋದು ಕಷ್ಟ ಏನೋ ಅನಿಸುತ್ತೆ. ಈ ಶಿಲೆಯಲ್ಲಿ ಆ ಡ್ಯಾಮೇಜ್ ಆಗಿರುವಂತಹ ಕೈಯನ್ನು ಗಮನಿಸಿ. ಈ ಬಲಗೈಯಲ್ಲಿ ಒಂದು ಹೋಲ್ ಇದೆ. ಆ ಹೋಲ್ ಕಾಣಿಸ್ತಿದೆಯಲ್ಲ, ಅದು ಏನಕ್ಕಪ್ಪ ಆ ಥರ ಹೋಲ್ ಇದೆ ಅಂದರೆ, ಮುಂದಕ್ಕಿರುವಂಥ ಒಂದು ಕೈ ಪಾರ್ಟ್ನ ಒಂದು ಗೂಟ ಥರ ಮಾಡಿ ಆ ಹೋಲಲ್ಲಿ ಸೇರಿಸಿ ಇಂಟರ್ಲಾಕಿಂಗ್ ಮಾಡಿ ಜಾಯಿನ್ ಮಾಡಿ ಈ ಒಂದು ವಿಗ್ರಹನ ಮಾಡ್ತಾಯಿದ್ರು. ಅದು ಡ್ಯಾಮೇಜ್ ಆಗಿರೋದ್ರಿಂದ ಆ ಒಂದು ಹೋಲ್ ನಮಗೆ ಕಾಣಿಸ್ತಾ ಇದೆ. ಬಳಪದ ಕಲ್ಲು ಭೂಮಿಯಿಂದ ಹೊರಗಡೆ ತೆಗೆದಾಗ ತುಂಬ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಈ ಥರ ಒಂದು ಅದ್ಭುತವಾದ ಒಂದು ಶಿಲ್ಪಕಲೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ನಂತರ ವಾತಾವರಣದಲ್ಲಿ ಹೊರಗಡೆ ಇಟ್ಟಾಗ ಈ ಕಲ್ಲು ನಿಧಾನಕ್ಕೆ ಹಾರ್ಡ್ ಆಗಿಬಿಡುತ್ತೆ. ಎಂಥ ಒಂದು ಸೂಕ್ಷ್ಮವಾದ ಶಿಲ್ಪಕಲೆ ಗಮನಿಸಿ ನೋಡಿ. ಪಾಸ್ ಮಾಡಿ ನಿಧಾನಕ್ಕೆ ಸ್ಲೋಲಿ ಗಮನಿಸಿ ನೋಡಿ. ಡ್ಯಾಮೇಜ್ ಆದಂತಹ ಶಿಲ್ಪಗಳು. ಇಲ್ಲಿ ನೀವು ತ್ರಿಮೂರ್ತಿಗಳನ್ನು ನೋಡ್ಬೋದು. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಮಹಿಷಾಸುರ ಮರ್ದಿನಿಯನ್ನು ಇಲ್ಲಿ ನೀವು ನೋಡಬಹುದು. ಚಾಮುಂಡೇಶ್ವರಿ ತನ್ನ ಕಾಲಲ್ಲಿ ಮಹಿಷವನ್ನು ತುಳಿದು ಹಿಡಿದಿದ್ದಾಳೆ. ಮಹಿಷ ಎಂದರೆ ಕೋಣ. ವಿಷ್ಣುವಿನ ನರಸಿಂಹ ಅವತಾರವನ್ನು ಇಲ್ಲಿ ನೀವು ನೋಡಬಹುದು. ಹಿರಣ್ಯಕಶಿಪುವಿನ ಎಡಗೈಯನ್ನು ಗಮನಿಸಿ. ಹೇಗೆ ನರಸಿಂಹಸ್ವಾಮಿ ಆ ಹಿರಣ್ಯಕಶಿಪುವಿನ ಎಡಗೈಯನ್ನೇ ತನ್ನ ಕಾಲಿಂದ ಹೇಗೆ ಲಾಕ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಅಂತ. ಶ್ರೀಕೃಷ್ಣನ ಕೆತ್ತನೆಯನ್ನು ನೀವು ಇಲ್ಲಿ ನೋಡಬಹುದು. ಈ ದೇವಸ್ಥಾನದಲ್ಲಿ ಹೊರಗಡೆ ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಸುಮಾರು 20,000 ವಿಗ್ರಹಗಳಿದ್ದಾವೆ. ಈ ದೇವಸ್ಥಾನದಲ್ಲಿ ಅತ್ಯಂತ ಕೆಳಗಡೆ ಆನೆಗಳ ಸಾಲನ್ನು ನೋಡಬಹುದು. ಸುಮಾರು 1248 ಆನೆಗಳಿದ್ದಾವೆ ದೇವಸ್ಥಾನದ ಸುತ್ತಲೂ. ಡಬಲ್ 1 2 4 8 ಆ ಥರ. ಆದರೆ ಒಂದು ಆನೆ ಇದ್ದಂಗೆ ಮತ್ತೊಂದು ಯಾವುದೇ ಆನೆ ಇಲ್ಲ. ಆನೆಗಳ ಸಾಲಿನ ನಂತರ ಅದರ ಮೇಲೆ ಸಿಂಹಗಳ ಸಾಲನ್ನು ನೋಡಬಹುದು. ಅದರ ಮೇಲೆ ಹೂಬಳ್ಳಿ, ಅದರ ಮೇಲೆ ಕುದುರೆಗಳ ಸಾಲು. ಆನೆಗಳು ಇಡೀ ದೇವಸ್ಥಾನದ ತೂಕವನ್ನು ಹೊತ್ಕೊಂಡಿರುವಂಥ ಇಂಡಿಕೇಶನ್ನು. ಅದರ ಮೇಲಿರುವಂತಹ ಸಿಂಹಗಳು ಧೈರ್ಯದ ಇಂಡಿಕೇಶನ್ನು. ಅದರ ಮೇಲಿರುವಂತಹ ಕುದುರೆಗಳು ವೇಗದ ಇಂಡಿಕೇಶನ್. ಒಬ್ಬ ರಾಜನಿಗೆ ಏನೆಲ್ಲ ಗುಣಗಳು ಇರಬೇಕು ಅನ್ನೋದನ್ನು ಶಿಲ್ಪಿ ಇಲ್ಲಿ ತೋರಿಸಿದ್ದಾನೆ. ಬಲಮುರಿ ಗಣೇಶನ ವಿಗ್ರಹ. ಶ್ರೀಕೃಷ್ಣ ಗೋವರ್ಧನಗಿರಿಯನ್ನು ತನ್ನ ಬೆರಳಲ್ಲಿ ಎತ್ಕೊಂಡಿರುವಂತಹ ವಿಗ್ರಹ. ಗಜಾಸುರ ಎಂಬ ರಾಕ್ಷಸನನ್ನು ಶಿವ ಕೊಂದು ಅದರ ಹೊಟ್ಟೆಯನ್ನು ಸೀಳಿ ಹೊಟ್ಟೆಯ ಒಳಗಡೆ ನಾಟ್ಯವನ್ನು ಮಾಡುತ್ತಿರುವಂತಹ ದೃಶ್ಯ ಗಮನಿಸಿ ನೋಡಿ. ಕೆಳಗಡೆ ಆನೆಯ ತಲೆ ಕಾಣಿಸುತ್ತೆ, 2 ಕಾಲು ಕಾಣಿಸುತ್ತೆ, ಮೇಲೆ 2 ಕಾಲು ಕಾಣಿಸುತ್ತೆ. ಸೆಂಟ್ರಲ್ಲಿ ಹೊಟ್ಟೆಯನ್ನು ಅಗಲಕ್ಕೆ ಸೀಳಿ ಶಿವ ಒಳಗಡೆ ನೃತ್ಯವನ್ನು ಮಾಡುತ್ತಿರುವಂತಹ ವಿಗ್ರಹ. ಇದು ವಿಷ್ಣುವಿನ 3ನೇ ಅವತಾರ ವರಾಹ ಅವತಾರ. ಹಿರಣ್ಯಾಕ್ಷು ಭೂದೇವಿಯನ್ನು ಹೊತ್ಕೊಂಡು ಹೋಗ್ತಿರುವಾಗ ವಿಷ್ಣು ವರಾಹ ಅವತಾರವನ್ನು ತಾಳಿ ಭೂದೇವಿಯನ್ನು ರಕ್ಷಣೆ ಮಾಡಿ ಹಿರಣ್ಯಾಕ್ಷವನ್ನು ಕಾಲಲ್ಲಿ ತುಳಿದು ಸಂಹರಿಸುವಂತಹ ದೃಶ್ಯ ಇಲ್ಲಿ ಗಮನಿಸಿ ನೋಡಿ. ವರಾಹಸ್ವಾಮಿ ಒಬ್ಬ ರಾಕ್ಷಸನನ್ನು ಒಂದು ಕತ್ತಿಯಿಂದ ಮುಖವನ್ನು ಗಟ್ಟಿಯಾಗಿ ಗ್ರಿಪ್ಗೆ ಎಳೆದಿಡ್ಕೊಂಡು ಇನ್ನೊಂದು ಕೈಯಿಂದ ಒಂದು ಅಸ್ತ್ರವನ್ನು ಅವನ ಎದೆಗೆ ಚುಚ್ಚಿದ್ದಾರೆ. ಅವನ ಕರಳೆಲ್ಲ ಹೊರಗಡೆ ಬಂದಿದೆ. ಗಮನಿಸಿ ನೋಡಿ. ಶಿಲ್ಪಿಯ ಇಮ್ಯಾಜಿನೇಷನ್ ಮತ್ತು ಆ ಕಲೆಯನ್ನು ಎಷ್ಟು ಹೊಗಳಿದರೂ ಸಾಲದು. ಇದೊಂದು ಕಾಲ್ಪನಿಕ ಪ್ರಾಣಿ, ಶಿಲ್ಪಿಯ ಕಾಲ್ಪನಿಕ ಪ್ರಾಣಿ. ಇದರ ಹೆಸರು ಮಕರ. ಇದರ ಕಾಲುಗಳನ್ನು ಗಮನಿಸಿ. ಸಿಂಹದ ಕಾಲುಗಳು, ಅದರ ಬಾಡಿ ಹಂದಿಯ ಬಾಡಿ, ಅದರ ಬಾಯಿ ಮೊಸಳೆಯ ಬಾಯಿ, ಆನೆಯ ಸೊಂಡಿಲು, ಅದರ ಕಿವಿ ಹಸುವಿನ ಕಿವಿ, ಅದರ ಕಣ್ಣು ಕೋತಿಯ ಕಣ್ಣು, ಅದರ ಬಾಲ ನವಿಲಿನ ಬಾಲ. ಒಟ್ಟು 7 ಪ್ರಾಣಿಗಳನ್ನು ಮಿಕ್ಸ್ ಮಾಡಿ ಮಾಡಿರುವಂತಹ ಒಂದು ಕಾಲ್ಪನಿಕ ಪ್ರಾಣಿ. ಉಗ್ರ ನರಸಿಂಹಸ್ವಾಮಿಯ ಮತ್ತೊಂದು ವಿಗ್ರಹ. ಪ್ರಹ್ಲಾದ ನಮಸ್ಕಾರ ಮಾಡುತ್ತಿರುವುದನ್ನು ನೀವು ನೋಡಬಹುದು. ಕಮಲದ ಮೇಲೆ ನೃತ್ಯವನ್ನು ಮಾಡುತ್ತಿರುವಂತಹ ಲಕ್ಷ್ಮಿಯ ವಿಗ್ರಹ. ಪಕ್ಕದಲ್ಲಿ ನೀವು ನೋಡಬಹುದು ಆ ಡೋಲನ್ನು ಬಾರಿಸುವಂತಹ ಡೋಲನಾದ ಥ್ರೆಡ್ಡನ್ನು ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಆ ಒಂದು ಡೋಲಿನ ಥ್ರೆಡ್ ನೋಡಿ. ಆ ಥ್ರೆಡ್ ಒಳಗಡೆ ಆ ವ್ಯಕ್ತಿ ತನ್ನ ಕೈಯನ್ನು ದೂರಿಸ್ಕೊಂಡಿದ್ದಾನೆ. ಎಂಥ ಒಂದು ಸೂಕ್ಷ್ಮ ಶಿಲ್ಪಕಲಾ ಕೆತ್ತನೆ. ವಿಡಿಯೋ ಪಾಸ್ ಮಾಡಿ ಗಮನಿಸಿ ನೋಡಿ. ಮಹಾವಿಷ್ಣುವು ಕುಬ್ಜ ಬ್ರಾಹ್ಮಣನ ವೇಷದಲ್ಲಿ ಬಲಿಚಕ್ರವರ್ತಿಯ ಬಳಿ ಭಿಕ್ಷೆಯನ್ನು ಕೇಳುತ್ತಿರುವಂತಹ ವಿಗ್ರಹ. ನಂತರ ಮಹಾವಿಷ್ಣುವು ತನ್ನ 5ನೇ ಅವತಾರವಾದಂತಹ ವಾಮನ ಅವತಾರವನ್ನು ತಾಳಿ
ಒಂದು ಕಾಲನ್ನು ಭೂಮಿಯಲ್ಲಿಟ್ಟು ಮತ್ತೊಂದು ಕಾಲನ್ನು ಆಕಾಶದಲ್ಲಿಟ್ಟಾಗ ಬ್ರಹ್ಮ ಆಕಾಶದಲ್ಲಿ ವಿಷ್ಣುವಿನ ಪಾದವನ್ನು ತೊಳೆಯುತ್ತಿರುವಂತಹ ವಿಗ್ರಹ. ವಿಷ್ಣುವಿನ ಪಾದವನ್ನು ತೊಳೆಯುತ್ತಿರುವ ನೀರು ಅಲ್ಲಿಂದ ಗಂಗೆಯಾಗಿ ಭೂಮಿಗೆ ಹರಿತಿದೆ. ಅದರಲ್ಲಿ ಮೀನುಗಳೆಲ್ಲ ಕಾಣಿಸ್ತವೆ. ಶಿಲ್ಪಿಯ ಇಮ್ಯಾಜಿನೇಷನ್ ನೋಡಿ ಹೇಗಿದೆ ಅಂತ. ಗರುಡನ ಮೇಲೆ ಕೃಷ್ಣ ಮತ್ತು ಸತ್ಯಭಾಮೆ ಕುಳಿತು ಇಂದ್ರಲೋಕಕ್ಕೆ ಪಾರಿಜಾತ ಪುಷ್ಪವನ್ನು ತೆಗೆದುಕೊಳ್ಳಲು ಹೋದಾಗ, ನನ್ನ ಪರ್ಮಿಷನ್ ಇಲ್ಲದೆ ಪಾರಿಜಾತ ಪುಷ್ಪವನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ ಎಂದು ಇಂದ್ರ ಐರಾವತದ ಮೇಲೆ ಯುದ್ಧಕ್ಕೆ ಬಂದಿರುವಂತಹ ದೃಶ್ಯ. ದಶಕಂಠ ರಾವಣ ತನ್ನ ತಲೆಯ ಮೇಲೆ ಕೈಲಾಸ ಪರ್ವತವನ್ನು ಹೊತ್ತು ತರುತ್ತಿರುವಂತಹ ದೃಶ್ಯ. ಕೈಲಾಸ ಪರ್ವತದ ತೂಕಕ್ಕೆ ದಶಕಂಠ ರಾವಣನ ಕಾಲುಗಳು ನೋಡಿ ಹೇಗೆ ಬೆಂಡಾಗಿದೆ ಅಂತ. ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನ ಮೀನಿಗೆ ಬಾಣ ಬಿಡುತ್ತಿರುವಂತಹ ದೃಶ್ಯ. ಮಹಿಷಾಸುರ ಮರ್ದಿನಿಯ ಮತ್ತೊಂದು ವಿಗ್ರಹ. ಚಾಮುಂಡೇಶ್ವರಿ ತನ್ನ ಕಾಲಿನಿಂದ ಮಹಿಷ ಅಂದರೆ ಎಮ್ಮೆಯನ್ನು ತುಳಿಯುತ್ತಿರುವಂತಹ ದೃಶ್ಯ. ಎಮ್ಮೆಯ ಕಾಲುಗಳು ನೋಡಿ ಹೇಗೆ ಬೆಂಡಾಗಿದೆ ಅಂತ. ವೆಂಟಿಲೇಷನ್ಗಾಗಿ ಮಾಡಿರುವಂತಹ ಆ ಡಿಸೈನ್ ನೋಡಿ ಹೇಗಿದೆ ಅಂತ, ಎಷ್ಟು ಸುಂದರವಾಗಿದೆ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದಂತಹ ಈ ವಿಡಿಯೋ ಕೇವಲ ಹೈಲೈಟ್ಸ್ ಅಷ್ಟೇ. ದೇವಸ್ಥಾನವನ್ನು ಡೀಟೇಲಾಗಿ ನೋಡಬೇಕಂದ್ರೆ ಒಂದು ಸಲ ನೀವೇ ದೇವಸ್ಥಾನಕ್ಕೆ ಭೇಟಿ ಕೊಡಿ. ದೇವಸ್ಥಾನವನ್ನು ಡೀಟೇಲಾಗಿ ನೋಡಿ, ಅಲ್ಲಿರುವಂಥ ಸರ್ಟಿಫೈಡ್ ಗೈಡ್ಸ್ನ ಸಹಾಯ ತಗೊಂಡು ಆ ಗೈಡ್ಸ್ನ ಎಕ್ಸ್ಪ್ಲನೇಷನ್ ಸಮೇತ ದೇವಸ್ಥಾನವನ್ನು ನೋಡಿ. ಆಗಲೇ ದೇವಸ್ಥಾನದ ಒಂದು ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗೋದು. ತುಂಬ ಜನ ದೇವಸ್ಥಾನ ಸುಮ್ಮನೆ ಹಾಗೆ ನೋಡ್ಕೊಂಬರ್ತಾರೆ, ಅದರಿಂದ ಏನೂ ಉಪಯೋಗ ಇಲ್ಲ. ಅಲ್ಲಿ ಇರುವಂತಹ ಸರ್ಟಿಫೈಡ್ ಗೈಡ್ಸ್ನ ತಗೊಂಡು ಅವರಿಂದ ಮಾಹಿತಿ ಪಡೆದುಕೊಂಡು ದೇವಸ್ಥಾನ ನೋಡಿದ್ರೆ ನಿಮಗೆ ಸರಿಯಾದಂಥ ಇನ್ಫಾರ್ಮೇಷನ್ನು ಸಿಗುತ್ತೆ. ಇಷ್ಟೊತ್ತು ತಮ್ಮ ಸಮಯವನ್ನು ಮೀಸಲಿಟ್ಟು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಮಗೆ ಧನ್ಯವಾದಗಳನ್ನು ಹೇಳ್ತಾ, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಹೇಳಿದ್ದೇನೆ, ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇದೇ ಮೊದಲ ಬಾರಿಗೆ ನೀವು ನನ್ನ ಚಾನಲ್ಗೆ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಸಿಗೋಣಂತೆ ಮತ್ತೊಮ್ಮೆ ಇದೇ ಥರ ಇನ್ನೊಂದು ಸ್ಪೆಷಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.